ನಮಸ್ತೆ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲದ ಬೆಸ್ಟ್ 5 ಯೂಸ್ಗಳನ್ನ ಹೇಳ್ತೀನಿ. ಬೇಕಾದವ್ರಿಗೆ ಶೇರ್ ಮಾಡಿ, ಬೇಕಾದವ್ರು ಯೂಸ್ ಮಾಡ್ಕೊಳ್ಳಿ. ಮೊದಲನೇದು, ಯಾರಿಗೆ ಪದೇ ಪದೇ ಶುಗರ್ ತಿನ್ಬೇಕು ಅನ್ಸುತ್ತೆ, ಶುಗರ್ ಕ್ರೇವಿಂಗ್, ಸಿಹಿ ತಿನ್ಬೇಕು ಅಂತ ಯಾರಿಗ ಅನ್ಸುತ್ತೆ, ಅವರು ಶುರುಗೆ ಬೆಲ್ಲ ತಿನ್ಬಿಟ್ಟು ಆಮೇಲೆ ಡೈಲಿ ಚೂರು ಬೇವು ತಿನ್ಬೇಕು. ಅದಾದ್ಮೇಲೆ ಡೋಸೇಜಸ್ ಏನು ಅಂತ ಲಾಸ್ಟ್ ಹೇಳ್ತೀನಿ, ಅಲ್ಲಿವರೆಗೆ ಕೇಳಿಸ್ಕೊಳ್ಳಿ. ಎರಡನೇದು, ಯಾರಿಗೆ ಪದೇ ಪದೇ ಹುಳಿ ತೇಗು ಎದೆ ಉರಿ ಬರುತ್ತೆ ಅವರಿಗೆ ಬೇವು ಬೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೂರನೇದಾಗಿ, ಯಾರಿಗೆ ಕೀವು ಆಗುವಂತ ಹುಣ್ಣುಗಳು ಅಥವಾ ಪಿಂಪಲ್ಸ್ ಅಥವಾ ಕುರಗಳು ಯಾರಿಗೆ ಪದೇ ಪದೇ ಆಗುತ್ತೆ ಅವರಿಗೆ ಬೇವು ಬೆಲ್ಲ ತುಂಬಾ ಚೆನ್ನಾಗಿ ವರ್ಕ್. ಇನ್ನು ನಾಲ್ಕನೇದಾಗಿ, ಸಮ್ಮರ್ ಬರ್ತಾ ಇದೆ, ಯಾರಿಗೆ ಬೆವರು ಸಾಲೆ ಅಥವಾ ಪ್ರಿಕ್ಕಿ ಹೀಟ್ ಅಂತ ಹೇಳ್ತೀವಿ, ಅದೇ ಯಾರಿಗೆ ಪದೇ ಪದೇ ಆಗ್ತಾ ಇರುತ್ತೆ ಅವ್ರಿಗೆ ಬೇವು ಬೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರ ನಂತರ ಇಮ್ಯುನಿಟಿಗೆ ಎಲ್ರಿಗೂ ಗೊತ್ತಿರುವಂತದ್ದೇ. ಅದಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಬೋನಸ್ 6ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾರಿಗೆ ಸಣ್ಣ ಮಟ್ಟಿನ ಹೊಟ್ಟೆ ಉಬ್ಬರ ಇದ್ದು ಸಣ್ಣದಾಗಿ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಯಾರಿಗಿರುತ್ತೆ ಅವ್ರಿಗೆ ಕೂಡ ಬೇವು ಬೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಹಂಗಂತೇಳಿ ಬೇವನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡಬಾರ್ದು. ಡೋಸೇಜ್ ಬಂದು ಯೂಶಲಿ 2-3 ಚಮಚ ಬೇವಿನ ರಸ, ಅದ್ರ ಜೊತೆಗೆ ಸುಮಾರು 1 ಚಮಚದಷ್ಟು ಬೆಲ್ಲ, ಇದನ್ನ ಒಟ್ಟಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳುವಂಥದ್ದು. ತುಂಬಾ ಜಾಸ್ತಿ ಇಶ್ಯೂ ಇದೆ ಅಂತ ಹೇಳಿದ್ರೆ ರಾತ್ರಿ ಕೂಡ ಮಲ್ಕೊಳಕ್ಕಾಗುವಾಗ ತಗೋಬಹುದು. ಯೂಸೇಜ್ ಡ್ಯೂರೇಷನ್ ಅಂದ್ರೆ ಎಷ್ಟು ದಿನ ತಗೋಬಹುದು ಅಂತ ಹೇಳಿದ್ರೆ 2-3 ವಾರ ತಗೋಬೇಕು. ತುಂಬಾ ಸಮಯ ಈ ತರದ ಔಷಧಿಗಳನ್ನು, ಮನೆ ಮದ್ದುಗಳನ್ನು ತಗೊಳ್ತಾ ಹೋಗ್ಬಾರ್ದು. ಅಗತ್ಯ ಇದ್ದಾಗ ಯಾವಾಗಲೂ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತವಾದ ಚಿಕಿತ್ಸೆನ ಪಡ್ಕೊಳ್ಳಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಧನ್ಯವಾದ.